ಪ್ರಸನ್ನ ಗಣಪತಿ ದೇವಸ್ಥಾನ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಹಾಗೂ ಆಮೇಲೆ ಯಾರಾದ್ರೂ ಬಂದಿದೆ ಅಂತಂದ್ರೆ 2 months ಇಂದ ಬಂದಿಲ್ಲ ಅಂದ್ರೆ ಸರ್ ಎಲ್ಲ ಈ ಕಡೆ ಬಂದ್ಬಿಡಿ. ಆಯ್ತಾ, ಓಪನ್ ಆಗುತ್ತೆ ನೋಡಿದ್ದೀವಿ. ಅಲ್ಲಿ ಕೊಡಮ್ಮ, ಇಲ್ಲೇ ಇದೆ. ಮಾಡಬೇಕು ಅಂದ್ರೆ ಸರ್ಕಾರ ಅದನ್ನ ನೋಟಿಫಿಕೇಶನ್ ಮಾಡ್ತದೆ. ಮಾಡಿದಾಗ ನೀವು ಏನಾದ್ರು ಇದ್ರೆ ಫೋನ್ ಮಾಡಿ, ಹರಿಯವರು ಸವಿತಾ ಅವ್ರಿಗೆ ಫೋನ್ ಮಾಡಿ, ಅವರು ಬರ್ತಾರೆ. ಹರಿಯವರು ತಿಂಗಳಿಂದ ಬಂದಿಲ್ಲ, ಅವ್ರು 3 ತಿಂಗಳಿಂದ ಬಂದಿಲ್ಲ. ಈ ತರ ಬರೀಬೇಕು. ಆಮೇಲೆ ಮಧ್ಯದಲ್ಲಿ ಏನಾದ್ರು ಬಂದಿಲ್ಲ ಅಂದ್ರೆ ಅವ್ರಿಗೆ ನೀವೇನ್ ಹೇಳ್ಬೇಕು, ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಡೀಟೇಲ್ ಆಗಿ ಬರೀರಿ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ. ಮಾಡ್ತೀರಲ್ಲ ಇಲ್ಲಿ ಲೋಕಲ್ ನೀವು ಇಲ್ಲೇ ಇರ್ತೀರಲ್ಲ, ಆ ಕಡೆ ಈ ಕಡೆ 2 ಕಡೆ ನೋಡ್ಕೋಬೇಕು. ನೀವು ಸ್ವಲ್ಪ ನಡ್ರಿ, ಅನೌನ್ಸ್ಮೆಂಟ್ ಮಾಡ್ತಾರೆ. ಮಣಿಯವರೇ ನಡ್ರಿ, ನೀವು ಈ ಕಡೆ ಅನೌನ್ಸ್ ಸ್ವಲ್ಪ ನಡಿ. ಸೌಂಡ್ ಬರ್ತಾ ಇಲ್ಲ, ನಡ್ರಿ ಮಣಿಯವರೇ, ಸ್ಟಾರ್ಟ್ ಮಾಡಿ. ఎలక్షన్ ఉండే కదా, దానికి వచ్చిందే ఇప్పుడు వస్తుంది. ఇప్పుడు 15వ తారీఖు పైన వస్తుంది. రాకపోతే ఈ నెంబర్కి మేమే ఫోన్ చేస్తాము, లేకపోతే మీరే ఈ నెంబర్కి ఫోన్ చేయండి. ಹಲೋ ಫೋನ್ ಮಾಡು. 15ನೇ ತಾರೀಕು ನೋಡು, ಬಂದಿಲ್ಲ ಅಂದ್ರೆ ಫೋನ್ ಮಾಡಿಸು. ಅಷ್ಟೊತ್ತಿಗೆ ಅದು ರೆಕ್ಟಿಫಿಕೇಶನ್ ಮಾಡಿ. ಹಿಂಗೇನಾದ್ರು ಈ ಥರ ಮಾಡಿದ್ದೀರಾ? ಬಂದಿದ್ದ ಯಾವತ್ತಾದ್ರೂ ಒಂದ್ಸತಿನೂ ಬಂದಿಲ್ವಾ? ಫೈಲ್ಗಳು ನಂಬರ್
ಆಯ್ತು ಆಯ್ತಮ್ಮ. 15ರ ಮೇಲೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆದ್ಮೇಲೆ ನಾವೇನು ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದು ಮೂರನೇ ವಾರ ಆಗಿದ್ದು. ಇವತ್ತು ವಿಶೇಷ ಏನು ಅಂದ್ರೆ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವೆರಡು ಚಾಲನೆ ಕೊಟ್ಟು ಇವತ್ತು ಒಂದು ವರ್ಷ ಪೂರೈಕೆ ಆಗಿದೆ. ಇವತ್ತೇ ಚಾಲನೆ ಕೊಟ್ಟಿದ್ದು 1 ವರ್ಷದಿಂದ. ಸೊ ಹಂಗಾಗಿ ಇವತ್ತು ಒಂದು ವಿಶೇಷ ದಿನ. ಯಾಕೆ ಅಂದ್ರೆ ಶಕ್ತಿ ಯೋಜನೆಯಲ್ಲಿ ಸುಮಾರು 150 ಕೋಟಿಗೂ ಹೆಚ್ಚು ಮಹಿಳೆ ಅಂದ್ರೆ ಟಿಕೆಟ್ಸ್ 150 crore ಹೆಚ್ಚು ಟಿಕೆಟ್ಸ್ ಅನ್ನು ಸೇಲ್ ಆಗಿರುವಂತದ್ದು, ಫ್ರೀ ಟಿಕೆಟ್ಸ್ ಅನ್ನು ಸೇಲ್ ಆಗಿರುವಂತದ್ದು. ಅಷ್ಟು ಜನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿ ಅವರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ಮತ್ತೊಂದು ವಿಶೇಷ ಏನು ಅಂದ್ರೆ 1,65,00,000 ಜನರಿಗೆ ಗೃಹ ಜ್ಯೋತಿ ಇವತ್ತೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಷದಿಂದ. ಇವತ್ತಿನ ತನಕ 1,65,00,000 ಜನರಿಗೆ ಮನೆಗಳಿಗೆ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ ಇವತ್ತು ವಿಶೇಷ ದಿನ. ಇನ್ನೊಂದೇನಂದ್ರೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾಭನಗರ ವಾರ್ಡ್ ಅಲ್ಲಿ ಗೌಡನಪಳ್ಳಿದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಾಗಿರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ಅವರೆಲ್ಲರೂ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅವ್ರಿಗೂ ಎಲ್ಲ ಈ ಯೋಜನೆಗಳು ತಲುಪಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇವತ್ತೆಲ್ಲ ಬಂದು ಈ ಕ್ಯಾಂಪ್ಗಳಿಗೆ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಇಷ್ಟಪಡ್ತೇನೆ. ಹಾಗೆ ಏನು ಪದ್ಮನಾಭನಗರದಲ್ಲಿ ಸುಮಾರು ಒಂದು 70,000 ಜನ ಫಲಾನುಭವಿಗಳಿದ್ದಾರೆ ಅಂತ ನಮ್ಮ ಡೇಟಾ ಹೇಳ್ತದೆ. ಅವ್ರಿಗಷ್ಟು ಜನಕ್ಕೂ ಯಾರು ಈ ಯೋಜನೆಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವೇನು ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ. ಇದು ಇನ್ನ 10 ವಾರ ನಡೆಯುತ್ತೆ. 10 ವಾರ 8 ವಾರ್ಡ್ಗಳಲ್ಲಿ ನಡೆಯುತ್ತೆ. ಇವತ್ತು 3ನೇ ವಾರ. ಹಾಗಾಗಿ ಇವತ್ತೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್ಕಾರಕ್ಕೆ ಕೂಡ ನಾವೆಲ್ಲರೂ ಚಿರಋಣಿಯಾಗಿರ್ಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡುವಂಥದ್ದು ಯಾವುದೇ ಸರ್ಕಾರ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳ್ತೇನೆ. ಏನು ಇವತ್ತು 5 ಗ್ಯಾರಂಟಿ ಯೋಜನೆಗಳ ಒಂದು ಶಿಬಿರವನ್ನ ನಮ್ಮ ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಇದು ಸಂಚಲನ ಮೂಡಿಸುವಂತ ಕಾರ್ಯಕ್ರಮ. ಕಳೆದ 3-4 ವಾರಗಳಿಂದನೂ ಇದು ಕಂಟಿನ್ಯೂ ಆಗಿ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲೂ ಅಧ್ಯಕ್ಷರು ಎಲ್ಲ ಸಮಿತಿ ಸದಸ್ಯರನ್ನ ಒಳಗೊಂಡಂತೆ ಎಲ್ಲಾನು ಸೇರಿಸ್ಕೊಂಡು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು ಜನ ಸಾರ್ವಜನಿಕರಿಗೆ ಪ್ರತಿ ಮನೆಗಳಲ್ಲೂ ಕೂಡ ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಅವರಿಗೆ ಏನೇ ಒಂದು ಯೋಜನೆ ತಗೊಳ್ಳೋದ್ರಲ್ಲಿ ಅವರಿಗೆ ತಾಂತ್ರಿಕ ದೋಷ ಇದ್ರೂ ಕೂಡ ಅದನ್ನ ಇಲ್ಲೇ ನಿಂತಲ್ಲೇ ತಕ್ಷಣವೇ ಅದನ್ನ ಪರಿಹಾರ ಮಾಡಿಕೊಡೋದಕ್ಕೋಸ್ಕರ ಈ ಶಿಬಿರವನ್ನ ಮಾಡಿರೋದು. ಇದರಿಂದ ಬಹಳಷ್ಟು ಜನ ಮನೆಯಲ್ಲೂ ಇರುವಂತಹ ಹೆಂಗಸರುಗಳು ಮತ್ತೆ ಪಬ್ಲಿಕ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದು ಇದರ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಪ್ರಮೋದ್ ಅವರ ಅಧ್ಯಕ್ಷತೆ ಆಗಿರೋದ್ರಿಂದ ಅವ್ರ ಸದಸ್ಯರುಗಳು ಎಲ್ಲರೂ ಸೇರಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾವ್ರೆ ಅಂತ ನಮ್ಮ ಅಭಿಪ್ರಾಯ. ನಾನೊಬ್ಬ ಮುಖಂಡನಾಗಿ ಹೇಳ್ತಾ ಇದ್ದೀನಿ. ಜನಗಳು ತುಂಬ ಖುಷಿ ಪಡ್ತಾವ್ರೆ. ಎಲ್ಲ ಅಲ್ಲಿ ಇಲ್ಲಿ ಅಳೆದಾಡೋ ಬದಲು ಇಲ್ಲೇ ಬಂದು ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಪಡ್ತಾವ್ರೆ. ಮನೆ ಬಾಗಿಲಿಗೆ ಸರ್ಕಾರ ಬಂದಂಗಿದೆ. ಏನೇ ಸಮಸ್ಯೆ ಇದ್ರು ಎಲ್ಲ ಆಫೀಸ್ಗಳಿಗೆ ಹೋಗಿ ಮಾಡ್ಕೊಂಡು ಬರೋದು ಕಷ್ಟ ಆಗ್ತಿತ್ತು ಸಾರ್ವಜನಿಕರಿಗೆ. ಇವತ್ತು ಅವ್ರ ಮನೆ ಬಾಗಿಲುಗಳಿಗೆ ಈ ಒಂದು ಕಚೇರಿನ ತಗೊಂಡ್ಬಂದು ಪ್ರಮೋದ್ ಅವರು ಇಲ್ಲೇ ಅವರ ಸಮಸ್ಯೆಗಳು ಏನೇ ಇದ್ರು ತಕ್ಷಣ ಅದನ್ನ ಪರಿಹಾರ ಮಾಡೋ ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಏನು ಗ್ಯಾರಂಟಿ ಯೋಜನೆ ಪ್ರತಿಯೊಂದು ಮಹಿಳೆಗೂ ತಲುಪಬೇಕು ಅನ್ನೋದು ಒಂದು ಸಿದ್ದರಾಮಯ್ಯ ಅವರ ಮತ್ತೆ DK ಶಿವಕುಮಾರ್ ಅವರ ಆಶಯ ಇತ್ತು. ಅದನ್ನ ಇವತ್ತು ನಮ್ಮ ಪ್ರಮೋದ್ ಅವರು ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಮನೆಗೂ ತಲುಪಿಸೋದ್ರ ಮೂಲಕ ಅದನ್ನ ನೆರವೇರಿಸ್ತಾ ಇದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದು ಇಲ್ಲಿ ತನಕ ಸುಮಾರು ಜನ ಗೊತ್ತಿರೋದು ತಿಳುವಳಿಕೆ ಇರೋರೆಲ್ಲ ಹೋಗಿ ಮಾಡಿಸ್ಕೊಂಡಿದ್ರು. ಗೊತ್ತಿಲ್ಲದಿರೋಂಥ ಜನಕ್ಕೆ ಇವಾಗ ಗೊತ್ತಾಗಂತ ವಿಷಯ ಆಗಿದೆ. ಆ ವಿಷಯ ಗೊತ್ತಾಗಂತ ವಿಷಯ ಮಾಡಿಕೊಟ್ಟಂತರು ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರು. ಆ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನಮ್ಮ ಗೌಡನಪಳ್ಳಿಯ ಜನತೆಯಿಂದ. ಸೊ ಈಗ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಬಂದೀಗ ಬಂದು ಇಲ್ಲಿ ಮಾಡಿಸ್ಕೊಂತ ಇದ್ದಾರೆ. ಆ ಒಂದು ಯೋಜನೆಗಳು ಎಲ್ಲರಿಗೂ ತಲುಪಂಗೆ ಒಂದು ಅನುಕೂಲನ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಮಾಡ್ಕೊಡ್ತಾರೆ. ತುಂಬಾ ಸಂತೋಷ, ತುಂಬಾ ಅನುಕೂಲ ಆಗ್ತಿದೆ. ಸುಮಾರು ಜನ ಗೊತ್ತಿರಲಿಲ್ಲ ಇದು ಎಲ್ಲಿ ಹೋಗ್ಬೇಕು, ಎಲ್ಲಿ ಪಡಿಬೇಕು, ಯಾವ ರೀತಿ ಅಂತ ಅಂದ್ಬಿಟ್ಟು. ಅದೇ ರೀತಿ ಇವತ್ತು ಗೊತ್ತಾಗಿದೆ. ನಮ್ಗೊಂದು ಲೆಕ್ಕಾಚಾರ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಸರ್ಕಾರ ನಮ್ಮ ಮನೆ ಮುಂದೆ ಬಂದಂಗಾಗಿದೆ. ಆ ಒಂದು ಅನುಕೂಲ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ನಾವೊಂದು ಮಾತು ಮುಗಿಸ್ತಾ ಇದ್ದೀವಿ. ಗೌಡನಪಳ್ಳಿಯ ಆಜುಬಾಜು ಸುತ್ತಮುತ್ತ ಇರುವ ಜನಗಳಲ್ಲಿ ಯಾರಿಗೂ ಸರಿಯಾಗಿ ಈ ವಿಷಯ ಗೊತ್ತಿರಲಿಲ್ಲ. ಈ ದಿವಸ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಮುಖಂಡತ್ವದಲ್ಲಿ ಇಡೀ ಗೌಡನಪಳ್ಳಿಯದ ಜನರೆಲ್ಲ ಬಂದು
ಅವರ ಕಷ್ಟ ಸುಖ ಎಲ್ಲ ತಿಳಿಸಿ ಏನು ಒಂದು ಆಧಾರ್ ಕಾರ್ಡು ಒಂದು ಇದು ಯಾರ ರೇಷನ್ ಕಾರ್ಡು ಮತ್ತು 2,000 ರೂಪಾಯಿ ಬಂದು ಸ್ವಲ್ಪ ಇದಾಗಿರೋದ್ರಿಂದ ಎಲ್ಲ ಬಂದು ತಲುಪುವಲ್ಲಿ ಒಂದು ಪರಿಚಯ ಮಾಡಿ ಕೊಟ್ಟಿದ್ದಾರೆ.